ಇದ್ದೀರಿ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಬಿಜೆಪಿ ಪಕ್ಷಕ್ಕೆ ಯಾವತ್ತೂ ಮಾದಿಗರು ವೋಟ್ ಹಾಕೋದು ಇಲ್ಲ ಅಂತಕ್ಕಂಥ ಮಾತನ್ನ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಿಪ್ಪಳಗಾಂವ್ ಚಂದ್ರಕಾಂತ್ ಅವರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಚಂದ್ರಕಾಂತ್ ಹಿಪ್ಪಳಗಾಂವ್ ಅವರು ಈವನ್ ಖುದ್ದಾಗಿ ಮಂದಕೃಷ್ಣ ಮಾದಿಗ ಅಲ್ಲ, ನಿಜವಾಗ್ಲೂ ಪ್ರಧಾನಮಂತ್ರಿ ಬಂದು ಹೇಳಿದ್ರು ಕೂಡ ಮಾದಿಗರು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕುವುದಿಲ್ಲ ಎಂದು ಹೇಳಿದರೆ. ಬನ್ನಿ ಹಾಗಾದರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಮೋದಿ ಬಂದರೂ ಸಹ ಮಾದಿಗರು ಬಿಜೆಪಿಗೆ ಬೆಂಬಲಿಸಲ್ಲ, ಚಂದ್ರಕಾಂತ್ ಹಿಪ್ಪಳಗಾಂವ್. ಮಂದಕೃಷ್ಣ ಮಾದಿಗ ಅಲ್ಲ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಬಂದರೂ ಸಹ ಮಾದಿಗರು ಬಿಜೆಪಿಗೆ ಮತ ಹಾಕಲ್ಲ. ಮಾದಿಗ ಸಮಾಜಕ್ಕೆ ಬಿಜೆಪಿ ಪಕ್ಷ ಏನು ಕೊಡುಗೆ ಕೊಟ್ಟಿಲ್ಲ, ಹಾಗಾಗಿ ಮತ ಹಾಕಲ್ಲ. ಕಟ್ಟಿಕೊಂಡ ಹೆಂಡತಿಗೆ ಮೋದಿ ನ್ಯಾಯ ಕೊಟ್ಟಿಲ್ಲ ಅಂದರೆ ಮಾದಿಗರಿಗೆ ಎಲ್ಲಿಂದ ನ್ಯಾಯ ಕೊಡ್ತಾರೆ ಅಣ್ಣಾಜಿ? ಬಿಜೆಪಿಗೆ ಈ ಸಲ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗಿದೆ. ನನ್ನ ನಮಸ್ಕಾರಗಳು. ನಾನು ಚಂದ್ರಕಾಂತ್ ಹಿಪ್ಪಳಗಾಂವ್, ಬೀದರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾದಿಗ ಸಮಾಜದ ಕಾರ್ಯಕರ್ತನೂ ಆಗಿದ್ದೀನಿ. ಇವತ್ತು ಮಂದಕೃಷ್ಣ ಅವರು ಮಾದಿಗ ಜಾತಿಯನ್ನು ಉದ್ದೇಶಿಸಿ ಮಾತನಾಡಲು ಬರ್ತಾ ಇದ್ದಾರೆ. ಬಿಜೆಪಿಗೆ ಮಾದಿಗ ಜಾತಿ ಓಟು ಕೊಡಿಸ್ತಾರೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಮಾದಿಗ ಸಮಾಜ ಬಿಜೆಪಿ ಎಂದೂ ಓಟ್ ಕೊಟ್ಟಿಲ್ಲ. ಮಂದಕೃಷ್ಣ ಅವರು ತಿಳ್ಕೊಂಡಿದಾರ, ಇಲ್ಲಿ ನಾನು ಫಾಲೋವರ್ಸ್ ಅದಾರ, ಈ ಜನ ನನ್ನ ಕರ್ನಾಟಕ ಹೈದರಾಬಾದ್ ಮೀಟಿಂಗ್ ಎಲ್ಲ ಬರ್ತಾರ, ಇವಾಗ ಕೂಡ ನಾನು ಹೋಗಲು ಭಾಷಣ ಕೊಟ್ಟರೆ ಮಾದಿಗ ಓಟ್ ಟರ್ನ್ ಆಗ್ತಂತೇಳಿ ಅವ್ರ ಒಂದು ಆಸೆ ಇದೆ. ಅದು ರಾಜಕೀಯ ಸಹಜ ಆಗಿರುತ್ತದೆ. ಆದರೆ ಬೀದರ್ನಲ್ಲಿ ಮಾದಿಗ ಜಾತಿ ಮೇಲೆ ಬಿಜೆಪಿ ಯಾವ ಪ್ರಭಾವವಿಲ್ಲ. ಮಂದಕೃಷ್ಣ ಅಲ್ಲ, ಮೋದಿಯವರು ಬಂದರೂ ಕೂಡ ಈ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಓಟು ಯಾರು ತಗೊಳ್ಳೋಕೆ ಸಾಧ್ಯ ಇಲ್ಲ. ಇದು ನಾನು ಖಂಡಿತ ಹೇಳ್ತಾ ಇದ್ದೀನಿ. ನಾವು ನಮ್ಮ ಜಾತಿ ಪದೇ ಪದೇ ಕೇಳ್ಕೊಳ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಖಂಡ್ರೆ ಫ್ಯಾಮಿಲಿ ಏನಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವಿಲ್ಲಿ ಜಿಲ್ಲೆಯಲ್ಲಿ ಬಾಳ್ಬೇಕಾಗಿದೆ. ಜಿಲ್ಲೆಯಲ್ಲಿ ಖಂಡ್ರೆ ಅವರ ನಾಯಕತ್ವ ಒಪ್ಕೊಂಡು ಅವ್ರ ಮಗ ಸಾಗರ್ ಖಂಡ್ರೆ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸೋಣ ಅಂತ ನಾವೆಲ್ಲರೂ ಪದೇ ಪದೇ ಹಳ್ಳಿ ಅಡ್ಡಾಡಿ, ಪ್ರತಿ ಸರ್ಕಲ್ ಅಡ್ಡಾಡಿ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜನರ ಮೈಂಡ್ ಎಲ್ಲಿ ಡೈವರ್ಟ್ ಆಗ್ತಾ ಇಲ್ಲ. ಅವರು ಇಲ್ಲಿ ಹೆಲಿಕಾಪ್ಟರ್ನಿಂದ ಹೋಗ್ಬೇಕಾದ್ರೂ ಸಾಕಷ್ಟು ಜನರಲ್ಲಿ ಏನು ಫರಕ್ ಬರಲ್ಲ. ಅದಕ್ಕೆ ತಮ್ಮಲ್ಲಿ ಹೆಚ್ಚಿಗೆ ಹೇಳೋದಿಲ್ಲ. 3 ದಿವಸಕ್ಕೆ ಕೇಳ್ತಾನೆ ಇದ್ದೀವಿ, ನಾವು ಹೇಳ್ತಾನೆ ಇದ್ದೀವಿ. ಇಷ್ಟೇ ನಮ್ಮ ರಿಕ್ವೆಸ್ಟು. ಇವತ್ತೆಲ್ಲ ನಿಮ್ಗೆ ಚುನಾವಣೆ ಮುಗಿದ ಕೂಡ ಗೊತ್ತಾಗ್ತದೆ ಮಾದಿಗ ಸಮಸ್ಯೆ ಆಗಿದೆ ಅಥವಾ ಇಲ್ಲ ಅನ್ನೋದು. ಅವ್ರು ಏನೋ ಎಲ್ಲ ಭಾಳ ಡಂಬಾಚಾರ ಮಾಡ್ತಾ ಇದ್ದಾರೆ, ಗಾಡಿ ಓಡಾಡಿಸ್ತಾ ಇದ್ದಾರೆ, ಏನು ಎಫೆಕ್ಟ್ ಆಗಿಲ್ಲ ಅಂತೇಳಿ ನಾನು ಹೇಳ ಬಯಸ್ತೀನಿ. ಮಂದಕೃಷ್ಣ ಮಾದಿಗರು ಯಾವುದೇ ಪ್ರಭಾವ ಬೀರಲ್ಲ.